ಇವತ್ತು ನಾವು ಗೋಧಿ ಹಿಟ್ಟಿನಿಂದ ಹಲ್ವಾ ಹೇಗೆ ಮಾಡೋದಂತ ನೋಡೋಣ. ತುಂಬ ಸಿಂಪಲ್ ರೆಸಿಪಿ, ಕಡಿಮೆ ಸಾಮಗ್ರಿಗಳು ಸಾಕಾಗ್ತದೆ. ಸ್ವಲ್ಪ ತುಪ್ಪ ಸಕ್ಕರೆ ಎಲ್ಲ ಹಾಕಿ ಮಾಡುವಂಥ ರೆಸಿಪಿ, ತುಂಬ ರುಚಿಯಾಗಿ ಕೂಡ ಇರ್ತದೆ. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಇದನ್ನ ಕಡಾ ಪ್ರಸಾದ್ ಅಂತ ಕರೀತಾರೆ, ಮತ್ತೆ ಹಬ್ಬ ಹರಿದಿನಗಳಲ್ಲಿ ಅವರು ಮಾಡ್ತಾರೆ ಇದನ್ನ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲು 1 ಕಪ್ ಆಗುವಷ್ಟು ಸಕ್ಕರೆನ ಒಂದು ಪ್ಯಾನಲ್ಲಿ 2 ಕಪ್ ನೀರು ಹಾಕಿ ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ತೇನೆ ನಾನು. ಇಲ್ಲಿ ನಮಗೆ ಸಕ್ಕರೆ ಪಾಕ ಬರೋದೇನು ಬೇಕಾಗಿಲ್ಲ. 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಏನು ಬೇಡ. ಅದನ್ನ ಸಕ್ಕರೆ ಪೂರ್ತಿಯಾಗಿ ಕರಗೋ ತನಕ ಮಾತ್ರ ಇದನ್ನ ಸರಿಯಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಸಕ್ಕರೆ ಪೂರ್ತಿ ಕರಗಿದೆ, ಇದನ್ನ ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೇನೆ. ಈಗ ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ 1 ಕಪ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ. ಹೌದು, 1 ಕಪ್ ತುಪ್ಪ ಈ ರೆಸಿಪಿಯಲ್ಲಿ ಬೇಕಾಗ್ತದೆ. ಇದಕ್ಕೆ 1 ಕಪ್ ಗೋಧಿ ಹಿಟ್ಟನ್ನ ಹಾಕ್ತೇವೆ. 1 ಕಪ್ ಗೋಧಿ ಹಿಟ್ಟನ್ನ 1 ಕಪ್ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿಕ್ಕಿದೆ. ಸರಿಯಾಗಿ ಅದು ಕಂದು ಬಣ್ಣಕ್ಕೆ ತಿರುಗೋ ತನಕ ತುಂಬಾ ಹೊತ್ತು ಹುರಿಲಿಕ್ಕಿದೆ. ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಕೆಲವೊಂದು ಸಿಹಿ ಹೇಗೆ ಅಂತ ಹೇಳಿದ್ರೆ, ಕೇಸರಿ ಬಾತ್ ಆಗ್ಲಿ ಅಥವಾ ಈ ತರದ ಹಲ್ವಾ ರೆಸಿಪಿಗಳಾಗ್ಲಿ, ಕೆಲವೊಂದು ಮೈಸೂರು ಪಾಕ್ ಈ ತರದೆಲ್ಲ, ಅದರಲ್ಲಿ ತುಪ್ಪ ಮತ್ತೆ ಸಿಹಿಯ ಪ್ರಮಾಣ ಸರಿಯಾಗಿ ಹಾಕಬೇಕಾಗ್ತದೆ. ಆ ರೆಸಿಪಿಯ ಗುಣನೇ ಹಾಗೆ, ಅದರಲ್ಲಿ ಅಷ್ಟು ಹಾಕಿಯೇ ಮಾಡುವಂಥದ್ದು. ಆದರೆ ನಾವು ತಿನ್ನುವಾಗ ಅಷ್ಟನ್ನು ಒಂದೇ ಸರಿ ತಿನ್ಬೇಕು ಅಂತೇನಿಲ್ಲ. 1 ಚಮಚ 2 ಚಮಚ ಹಾಕಿ ತಿನ್ನುವಂಥ ಸಿಹಿ ಇದಲ್ಲ. ಹಾಗಾಗಿ ಮಾಡುವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಾಡಬೇಕಾಗ್ತದೆ. ಒಂದು 15 ನಿಮಿಷ ತುಪ್ಪದಲ್ಲಿ ನಾನು ಗೋಧಿ ಹಿಟ್ಟನ್ನ ಹುರಿದಿದ್ದೆ. ಅದಕ್ಕೆ ಈ ಕಂದು ಬಣ್ಣಕ್ಕೆ ತಿರುಗಿದೆ ಅದು. ನಂತರ 15 ನಿಮಿಷದ ನಂತರ ಅದಕ್ಕೆ ನಾನು ಸಕ್ಕರೆ ಕರಗಿಸಿ ಇಟ್ಕೊಂಡಂತ ಸಕ್ಕರೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಈಗ ಚೆನ್ನಾಗಿ ಇದನ್ನ ಕಲಕ್ತಾ ಇದ್ದೇನೆ. ಬಹಳ ಬೇಗನೆ ಇದು ಸಕ್ಕರೆ ಪಾಕ ಅಲ್ಲ, ಸಕ್ಕರೆ ನೀರಿದೆ ನೋಡಿ, ಬಹಳ ಬೇಗ ಅದನ್ನ ಹೀರ್ಕೊಳ್ತದೆ ಗೋಧಿ ಹಿಟ್ಟು. ಮತ್ತೆ ತುಪ್ಪನೂ ಕೂಡ ನಾವು ಅಷ್ಟೇ ಹಾಕಿರೋದ್ರಿಂದ ಒಂದು ಸ್ಟೇಜಿಗೆ ಇದು ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ತುಪ್ಪದ ಪಸೆ ನಿಧಾನಕ್ಕೆ ಬಿಡ್ಲಿಕ್ಕೆ ಶುರು ಆಗ್ತದೆ. ಮೊದಲು ತುಪ್ಪನ ಪೂರ್ತಿ ಹೀರ್ಕೊಳ್ತದೆ, ಸಕ್ಕರೆನೂ ಕೂಡ ಹೀರ್ಕೊಳ್ತದೆ. ಮತ್ತೇನೂ ಕೂಡ ನೀವು ಅದನ್ನ ಕುಕ್ ಮಾಡ್ತಾ ಹೋದ ಹಾಗೆ ತಳ ಬಿಡ್ಲಿಕ್ಕೆ ಶುರು ಆಗ್ತದೆ, ತುಪ್ಪದ ಪಸೆ ಬಿಡ್ಲಿಕ್ಕೆ ಶುರು ಆಗ್ತದೆ. ಈ ಕನ್ಸಿಸ್ಟೆನ್ಸಿ ರೀಚ್ ಆದ ಕೂಡಲೇ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು. ಕೆಲವರು ಬಣ್ಣಕ್ಕೋಸ್ಕರ ಇದಕ್ಕೆ ಬಣ್ಣ ಹಾಕ್ತಾರೆ, ಫುಡ್ ಕಲರ್ ಹಾಕ್ತಾರೆ. ಕೆಲವರು ಕೇಸರಿ ದಳ ಕೂಡ ಹಾಕ್ತಾರೆ. ನಾನು ಏನೂ ಹಾಕಿಲ್ಲ, ಕೇವಲ 3 ಸಾಮಗ್ರಿ ಮತ್ತೆ ನೀರು ಇಷ್ಟೇ ಉಪಯೋಗಿಸಿರೋದು. ತುಂಬಾ ರುಚಿಯಾಗಿ ಆಗ್ತದೆ. ಇದನ್ನ ನೀವು ಮಾಡಿ ಹಾಗೇನೆ ರೂಮ್ ಟೆಂಪರೇಚರ್ ಅಲ್ಲೇ 1 ವಾರ ತನಕ ಇಟ್ಕೊಳ್ಬಹುದು, ಕೆಡೋದಿಲ್ಲ. ಕರೆಕ್ಟ್ ಆಗಿ ಬಂದಿದೆ, ರುಚಿಯಾಗಿಯೂ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ಗೋಧಿ ಹಿಟ್ಟಿನ ಹಲ್ವಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.